ಕನ್ವರ್ ಯಾತ್ರೆಯಲ್ಲಿ ಕ್ರೌರ್ಯದ ಪರಮಾವಧಿಯನ್ನ ಮೆರಿತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಹಿಂದುತ್ವ ಸಂಘಟನೆಗಳು ಆರ್ಭಟಿಸ್ತಾ ಇದ್ದಾವೆ. ವಾರ್ಷಿಕ ಕನ್ವರ್ ಯಾತ್ರೆ ಹಾದಿಯುದ್ದಕ್ಕೂ ಕೂಡ ಸಂಘರ್ಷವನ್ನ ಮಾಡಲಾಗ್ತಾ ಇದೆ. ಅಂಗಡಿಗಳ ಲೂಟಿಗಳನ್ನ ಮಾಡಲಾಗ್ತಾ ಇದೆ. ಧ್ವಂಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಂಗಡಿಗಳ ಧ್ವಂಸಕ್ಕೆ ಪಾದಯಾತ್ರಿಕರು ಅನ್ನೋದು ಗೊತ್ತಾಗ್ತಾ ಇದೆ. ದಿಲ್ಲಿಯಿಂದ ಹರಿದ್ವಾರದವರೆಗೆ ಈ ಕನ್ವರ್ ಪಾದಯಾತ್ರೆ ನಡೀತಾ ಇದೆ. ಶಿವ ಭಕ್ತರು ಪ್ರತಿ ವರ್ಷ ಕೂಡ ನಡೆಸುವಂತಹ ಯಾತ್ರೆ ಇದು. ಶಿವ ಭಕ್ತರು ಯಾತ್ರೆ ನಡೆಸ್ತಾ ಇದ್ದಾರಾ ಅಥವಾ ಸಂಘರ್ಷವನ್ನ ನಡೆಸ್ತಾ ಇದ್ದಾರಾ, ದಾಂಧಲಿ ಮಾಡ್ತಾ ಇದ್ದಾರಾ, ಗೂಂಡಾಗಿರಿ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಯಾತ್ರೆ ವೇಳೆ ಹಿಂದೂ ಮಾಲೀಕರಲ್ಲದ ಅಂಗಡಿ ಮುಂಗಟ್ಟುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಸ್ತೆ ಬದಿ, ಡಾಬಾ, ಹೋಟೆಲ್ಗಳೇ ದುಷ್ಕರ್ಮಿಗಳ ಟಾರ್ಗೆಟ್ ಆಗ್ತಾ ಇದೆ. ಅನ್ಯ ಧರ್ಮೀಯರ ಅಂಗಡಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ ಹಿಂದೂ ಗುಂಪುಗಳು ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ವಿಡಿಯೋ ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇದೆ. ಕಳೆದ ವರ್ಷ ಕೂಡ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಅಂಗಡಿ ಮಾಲೀಕರ ಹೆಸರನ್ನ ಪ್ರಕಟಿಸೋದಕ್ಕೆ ಆಗ್ರಹಗಳು ಕೂಡ ಕೇಳಿಬಂದಿತ್ತು. ನೋಡಿ ಯಾವ ರೀತಿಯಾಗಿ ಧ್ವಂಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಶಿವನ ಭಕ್ತರು ಅಂತ ಹೇಳಿಕೊಂಡು ಪ್ರತಿ ವರ್ಷ ಯಾತ್ರೆಯನ್ನ ನಡೆಸ್ತಾರೆ. ಹಿಂದುತ್ವ ಸಂಘಟನೆಗಳು ಇದೀಗ ಆರ್ಭಟಿಸ್ತಾ ಇದ್ದಾವೆ. ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದು ಕೂಡ ಗೊತ್ತಿಲ್ಲ. जल्दी ढोबो बचा लो Hey!